ಕಲ್ಯಾಣ ರಾಷ್ಟ್ರದ ಕಡೆಗೆ ಸಾಗೋಕ್ಕೆ ಒಂದು ದಿಕ್ಸೂಚಿ ಅಥವಾ ಮಾರ್ಗಸೂಚಿ ಸಂವಿಧಾನ. ಬಟ್ ಈಗ ಅನ್ಫಾರ್ಚುನೇಟ್ಲಿ ಅದಕ್ಕೆ ಧಕ್ಕೆ ಆಗ್ತಿದೆ ಅನ್ನುವಂಥದ್ದು ಭಾಳ ಚರ್ಚೆ ಆಗ್ತಿದೆ. ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ಅದನ್ನು ಹದಗೆಡಿಸ್ತಾ ಇದ್ದಾರೆ. ಕೆಲವು ಸಾಂವಿಧಾನಿಕ ಸಂಸ್ಥೆಗಳಿದೆ, ಅದು ಎಲೆಕ್ಷನ್ ಕಮಿಷನ್ ಇರ್ಬೋದು, ನಿಮ್ಮ ED ಇರ್ಬೋದು, CBI, IT ಇವನ್ನೆಲ್ಲವನ್ನೂ ಸಹ ದುರುಪಯೋಗ ಪಡಿಸ್ಕೊಂಡು ಮತ್ತು ಆ ನ್ಯಾಯಾಧೀಶರಾಗಿದ್ದಂಥ ಚಂದ್ರಚೂಡ್ ಹೇಳಿಕೆ ನೋಡಿದಾಗ ನಾನು ದೇವರಲ್ಲಿ ಕೇಳಿಕೊಂಡು ನಾನು ಆಮೇಲೆ ನಿರ್ಣಯ ಕೊಟ್ಟಿದ್ದಂಥ ದೇವ್ರನ್ನ ನೋಡಿ ನಿರ್ಣಯ ಕೊಡೋಕ್ಕಾಗೋದಿಲ್ಲ. ಇದರ ವಿರುದ್ಧವಾಗಿ ಎಲ್ಲರೂ ಸಹ ಸಮಾನರು ಅಂಥದ್ದು ಬಾಳಬೇಕಾದ್ರೆ ಸಂವಿಧಾನ ಒಂದೇ. ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟುಟ್ಟೋದ್ರು, ಕಾಂಗ್ರೆಸ್ ಅವರು ಅವಮಾನ ಮಾಡಿದ್ರು ಅಂಥೇಳಿ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಬಾಂಬೆ ಉತ್ತರ ರಿಸರ್ವ್ ಸೀಟಲ್ಲಿ ಸೋಲಿಸಿದ್ದು ಯಾರು? ಇದೇ ಸಾವರ್ಕರ್ ಮತ್ತು ಡಾಂಗೆ. ಇಡೀ RSS ಅವರು, ಹಿಂದೂ ಮಹಾಸಭಾದವರು ಸಂವಿಧಾನವನ್ನು ಸುಡ್ತಾರೆ, ಪಾರ್ಲಿಮೆಂಟನ್ನು ಗೆರವ್ ಮಾಡ್ತಾರೆ, ರಾಮಲೀಲಾ ಮೈದಾನದಲ್ಲಿ ಮೀಟಿಂಗ್ ಮಾಡಿ ಸಂವಿಧಾನವನ್ನು ಸುಡ್ತಾರೆ ಹಿಂದೂ ಕೋಡ್ ಬಿಲ್ ತಂದ ಸಂದರ್ಭದಲ್ಲಿ. ಆದ್ದರಿಂದ ಅದು ನೆಹರು ಅವ್ರ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದಲ್ಲ, ಕೋಪ ಮಾಡ್ಕೊಂಡು ಹೋಗಿದ್ದೆ ಸಂಘ ಪರಿವಾರದವ್ರ ಮೇಲೆ ಕೋಪ ಮಾಡಿ ಹಿಂದೂ ಬಿಲ್ ಕೋಡ್ ತರಕ್ಕೆ ಬಿಟ್ಟಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಬೇಸರ ಮಾಡಿ. ಸಂವಿಧಾನದ ಬಗ್ಗೆ ಅವ್ರಿಗೆ ಏನಾದರೂ ಗೌರವ ಇದ್ದಿದ್ದರೆ ಮೋಹನ್ ಭಗವತ್ರವ್ರು ನೆನ್ನೆ ಬೆಲ್ಲು ಭಾಷಣ ಮಾಡ್ತಾ ಇರಲಿಲ್ಲ. ಅಲ್ಲಿ ರಾಮಪ್ಪ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ರಾಮನ ವಿಗ್ರಹಕ್ಕೆ ಆವತ್ತೇ ಸ್ವತಂತ್ರ ಸಿಕ್ಕಿದ್ದು ಅಂತ ಹೇಳಿದ ಮೇಲೆ ಇವರು ಇದು ಸಂವಿಧಾನದ ವಿರುದ್ಧವಾಗಿ. ಆ್ಯಕ್ಚುಲಿ ರಾಹುಲ್ ಗಾಂಧಿ ಅವರು ಒಂದು ಮಾತಾಡಿದ್ದಾರೆ, ಇದು ದೇಶದ್ರೋಹಕ್ಕೆ ಸಮ ಅಂತ. ದೇಶದ್ರೋಹದ ಕೇಸ್ ಅವ್ರ ಮೇಲೆ ಹಾಕಬೇಕು. ನಮಸ್ಕಾರ, ವಾರ್ತಾಭಾರತಿಯ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಜೊತೆಗೆ ಇವತ್ತು ವಾರ್ತಾಭಾರತಿ ಇಡೀ ದಿನ ನಮ್ಮ ಸಂವಿಧಾನದ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಸಂವಿಧಾನದ ಬಗ್ಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಹಾಡು, ಬೇರೆ ಬೇರೆ ಕಥನಗಳ ಮೂಲಕ ಸಂವಿಧಾನದ ಮಹತ್ವವನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ ಸಂವಿಧಾನದ ಬಗ್ಗೆ ಈಗ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಿದೆಯಲ್ಲ, ಸಂವಿಧಾನಕ್ಕೆ ಅಪಾಯ ಇದೆ, ಧಕ್ಕೆ ಆಗ್ತಿದೆ, ಅದನ್ನು ನಾವು ರಕ್ಷಿಸ್ಕೋಬೇಕು ಅನ್ನುವಂಥ ಚರ್ಚೆಗಳೆಲ್ಲ ಆಗ್ತಿದ್ದಾವಲ್ಲ, ಅದ್ರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. ಹಾಗೆ ಮಾತಾಡೋದ್ರಲ್ಲಿ ನನಗೆ ಬಹಳ ಮುಖ್ಯವಾದ ವ್ಯಕ್ತಿ ಇವರು ಅಂತ ಅನಿಸುತ್ತೆ. ಅವರು ರಾಜ್ಯಸಭಾ ಸದಸ್ಯರಾಗಿ, ರಾಜ್ಯದ ವಿಧಾನಸಭಾ ಸದಸ್ಯರಾಗಿ, AICC ಜನರಲ್ ಸೆಕ್ರೆಟರಿಯಾಗಿ, ರಾಜ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ಸ್ಪಷ್ಟತೆ ಇರುವ ನಾಯಕರಲ್ಲಿ ಒಬ್ಬರಾಗಿರುವಂತಹ BK ಹರಿಪ್ರಸಾದ್ ಅವರು. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಅವರಿಂದ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತೀನಿ. ನಿಮಗೆ ಒಂದು ಮನವಿ, ವಾರ್ತಾಭಾರತಿಯ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳನ್ನು, ವೆಬ್ಸೈಟು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇವೆಲ್ಲವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ BK ಹರಿಪ್ರಸಾದ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಸರ್, ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ, ಮತ್ತೊಂದು ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಾವು ವಾರ್ತಾಭಾರತಿಯಿಂದ ಇಡೀ ದಿನ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಇನ್ವೈಟ್ ಮಾಡಿದ್ದೀನಿ. ಇತ್ತೀಚೆಗೆ ಏನು ಒಂದು ಮಾತು ಕೇಳಿಬರ್ತದೆ, ಏನಂತಂದರೆ ಸಂವಿಧಾನಕ್ಕೆ ಅಪಾಯ ಇದೆ, ಧಕ್ಕೆ ಆಗ್ತಿದೆ ಅಂತ. ಸೊ ನಿಮಗೇನು ಅನಿಸುತ್ತೆ ಸರ್? ಮೊಟ್ಟ ಮೊದಲನೇದಾಗಿ ದೇಶದ ಸಂವಿಧಾನ 75 ವರ್ಷ ಪೂರ್ಣ ಮಾಡ್ತಾ ಇದೆ. ನಮಗೆ ನಾವೇ ಅರ್ಪಿಸ್ಕೊಂಡಿರ್ತಕ್ಕಂಥ ಈ ಸಂವಿಧಾನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಹರ್ಷೋಲ್ಲಾಸದಿಂದ ಸ್ವಾಗತ ಮಾಡಿ ಜನಸಾಮಾನ್ಯರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬೀಳ್ತೇನೆ. ಸಂವಿಧಾನವನ್ನು ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ರಾಷ್ಟ್ರದ ಇತಿಹಾಸವನ್ನು ನೋಡಬೇಕಾಗತ್ತೆ. ಹೌದು ಸರ್, ಹೌದು. ರಾಷ್ಟ್ರದ ಇತಿಹಾಸವನ್ನು ನೋಡಿದಾಗ ಈ ಭಾರತ ದೇಶದ ಕಲ್ಪನೆ ಅನ್ನೋದು ಏನಿದೆ ನೋಡಿ, ಕಾಶ್ಮೀರ್ ಟು ಕನ್ಯಾಕುಮಾರಿ, ಕಚ್ಚಿಂದ ಕೊಹಿಮಾದವರೆಗೂ, ಉತ್ತರದಿಂದ ದಕ್ಷಿಣ, ಪಶ್ಚಿಮದಿಂದ ಪೂರ್ವದವರೆಗೂ ರಾಷ್ಟ್ರವನ್ನು ನೋಡಿದಾಗ ಇದರ ಪರಿಕಲ್ಪನೆ, ಭಾರತ ದೇಶ ಅನ್ನೋ ಪರಿಕಲ್ಪನೆಯನ್ನು ಸ್ವತಂತ್ರ ಹೋರಾಟದ ಮೂಲಕ ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಮೂಲಕ ಇದನ್ನು, ಈ ರಾಷ್ಟ್ರವನ್ನು ನಿರ್ಮಾಣ ಮಾಡಿ ಆ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರಾಷ್ಟ್ರ ನಿರ್ಮಾಣ ಆಗೋದಕ್ಕಿಂತ ಮೊದಲು ಮೊಟ್ಟ ಮೊದಲನೆಯ ಸ್ವತಂತ್ರ ಹೋರಾಟ ಅಂತೇನು 1857 ಹೇಳ್ತೀವಿ, ಆ ಝಾನ್ಸಿ ನಮ್ಮ ಬೌದುಜಾ ಜಫರ್, ಝಾನ್ಸಿ ರಾಣಿ ಇವರೆಲ್ಲರೂ ಸೇರಿ ಮಾಡಿದಂಥ ಹೋರಾಟದ ಫಲ 1947ನೇ ಇಸ್ವಿ 15ನೇ ಆಗಸ್ಟು ಬಂತು. ಈ ಮಧ್ಯದಲ್ಲಿ ಬ್ರಿಟಿಷರು ಯಾವಾಗ ಮಹಾತ್ಮ ಗಾಂಧಿಯವರು ಸ್ವತಂತ್ರ ಹೋರಾಟವನ್ನು 1915ನೇ ಇಸ್ವಿಯಿಂದ ಪ್ರಾರಂಭ ಮಾಡ್ತಾರೆ, ಆಗ ಬ್ರಿಟಿಷ್ ಅವರೇ ಕೇಳ್ತಾರೆ, ನೀವು ರಾಷ್ಟ್ರ ನಿಮ್ಮ ಕೈಗೆ ತಗೊಂಡು ಯಾವ ರೀತಿ ನಡೆಸ್ತೀರಾ ಅಂಥೇಳಿ.
ಆಗ ಈ ಒಂದು ಸಂವಿಧಾನದ ಮೂಲಕ ನಮ್ಮದೇ ಆದ ಒಂದು ಸಂವಿಧಾನ ರಚನೆ ಮಾಡಿ ಆ ಚೌಕಟ್ಟಿನಲ್ಲಿ ನಾನು ರಾಷ್ಟ್ರ ನಡೆಸಿ ನಿಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ ಅಂದಾಗ ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1920ನೇ ಇಸ್ವಿನಲ್ಲೇ ಮೋತಿಲಾಲ್ ನೆಹರು ಇವರೆಲ್ಲ ಸೇರಿ ಆ್ಯಕ್ಚುಲಿ ನಾವು ಇದನ್ನು ಚರ್ಚೆ ಮಾಡಬೇಕಿತ್ತು ಸರ್. ಏನಂತಂದರೆ ನಿಜ ಈ ಸಂವಿಧಾನ ಹೇಗೆ ರೂಪುಗೊಂಡಿತು ಅನ್ನೋದ್ರ ಬಗ್ಗೆ ನೀವು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸೊ ಆ 100 ಬಂದಾಗ ಅದರಲ್ಲಿ ಚರ್ಚೆ ಆಗುತ್ತೆ. ಆವಾಗ 1926ನೇ ಇಸ್ವಿನಲ್ಲಿ ಮೋತಿಲಾಲ್ ನೆಹರೂರವರು ಮತ್ತು ಮಹಾತ್ಮ ಗಾಂಧಿಯವರು ನಮಗೆ ಪೂರ್ಣ ಸ್ವರಾಜ್ಯ ಬೇಕಾಗಿಲ್ಲ, ಡೊಮಿನಿಯನ್ ಸ್ಟೇಟ್ ಅಂದರೆ ಬ್ರಿಟಿಷ್ ಮಹಾರಾಣಿ ಕೆಳಗಡೆ ಇರ್ತಕ್ಕಂಥ ರಾಷ್ಟ್ರವಾಗಿ ಕೆಲಸ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಷ್ಟೊಂದು ವಿದ್ಯಾವಂತರಿಲ್ಲ, ನಾವೆಲ್ಲರೂ ಸಹ ವಿದ್ಯೆ ಎಲ್ಲವನ್ನು ಕೊಟ್ಟ ನಂತರ ಆಮೇಲೆ ನಾವು ಪೂರ್ಣ ಸ್ವರಾಜ್ಯವನ್ನು ಕೇಳೋಣ ಅಂಥೇಳಿ ಹೇಳ್ತಾರೆ. ಡೊಮಿನಿಯನ್ ಸ್ಟೇಟ್ ಕನ್ನಡದ ಪದ ನನಗೆ ಸರಿಯಾದ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಆ ಡೊಮಿನಿಯನ್ ಸ್ಟೇಟ್ ಬೇಕಾಗಿಲ್ಲ, ನಮಗೆ ಪೂರ್ಣ ಸ್ವರಾಜ್ಯ ಬೇಕು ಅಂಥೇಳಿ 1929ನೇ ಇಸ್ವಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಕರಾಚಿನಲ್ಲಿ ನಡೆದಿರ್ತಕ್ಕಂಥ ACC ಸೆಷನಲ್ಲಿ ಹೇಳ್ತಾರೆ ನಮಗೆ ಪೂರ್ಣ ಸ್ವರಾಜ್ಯ ಬೇಕು ಅಂಥೇಳಿ 1930ನೇ ಇಸ್ವಿನಲ್ಲಿ ನೆಹರು ಪಂಡಿತ್ ನೆಹರು ಮೋತಿಲಾಲ್ ನೆಹರು ಮತ್ತು ಗಾಂಧಿಯವರ ವಿಚಾರಕ್ಕೆ ವಿರುದ್ಧವಾಗಿ ಜವಾಹರ್ಲಾಲ್ ನೆಹರೂರವರು ತೀರ್ಮಾನವನ್ನು ತೆಗೆದುಕೊಂಡು ಪೂರ್ಣ ಸ್ವರಾಜ್ಯ ಬೇಕು ಅಂಥೇಳಿ ಮಾಡಿದಂಥ ಕೀರ್ತಿ ಜವಾಹರ್ಲಾಲ್ ನೆಹರೂರವ್ರಿಗೆ. ಪುನಃ ಹೇಳ್ತಾರೆ ನಿಮಗೆ ಯಾವುದೇ ಚೌಕಟ್ಟಿನಲ್ಲಿ ನೀವು ಸಂವಿಧಾನ ಮಾಡಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತ. ಆಗ MN ರಾಯ್ ಕಮ್ಯುನಿಸ್ಟ್ ನೇತ ಮನ್ವೇಂದ್ರನಾಥ್ ರಾಯ್ ಅಂತ ಹೇಳಿ ಅವರು ಹೇಳ್ತಾರೆ ಇಲ್ಲ ನಾವು ಸಂವಿಧಾನವನ್ನು ರಚನೆ ಮಾಡೋ ಶಕ್ತಿ ಇದೆ, ನಾವು ಮಾಡ್ತೀವಿ, ಈ ದೇಶಕ್ಕೆ ಸಂವಿಧಾನ ಬೇಕು ಅನ್ನೋ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ಬಿಲ್ಲನ್ನು ಮಸೂದೆಯನ್ನು ಪಾಸ್ ಮಾಡ್ತಾರೆ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ, ಇಂಡಿಯನ್ ಫ್ರೀಡಮ್ ಆ್ಯಕ್ಟ್ ಅಂತ ಹೇಳಿ. ಅದರಲ್ಲಿ ಅಲ್ಲಿಂದ ಶುರುವಾಗುತ್ತೆ. 1946ನೇ ಇಸ್ವಿನಲ್ಲಿ ಈ ದೇಶದ ಸಂವಿಧಾನ ಮಾಡಬೇಕು ಅಂಥೇಳಿ ಪ್ರಾರಂಭ ಮಾಡಿದಾಗ 2 ವರ್ಷ 11 ತಿಂಗಳು 18 ದಿವಸ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. 46, 47, 48ರವರೆಗೂ ಆ ಚರ್ಚೆ ಸಮಯದಲ್ಲಿ ಹಲವಾರು, ಅದರಲ್ಲಿ ಫಸ್ಟ್ ಚರ್ಚೆ ಆದಾಗ 8 ಶೆಡ್ಯೂಲ್ಸ್ ಇತ್ತು, 25 ಚಾಪ್ಟರ್ಗಳಿತ್ತು, 12 ಚಾಪ್ಟರ್ಗಳು, ಈಗ 25 ಚಾಪ್ಟರ್ ಇದೆ, 395 ಆರ್ಟಿಕಲ್ಸ್ ಇತ್ತು, ಈಗ 448ವರೆಗೂ ಬಂದಿದೆ. ಎಲ್ಲ ಇದಂದರೆ ಸಂವಿಧಾನ ಅಂತ ಹೇಳಿದ್ರೆ ಜನರಲ್ಲಾಗಿ ಏನು ಅದ್ರ ಮೇಲೆ ಕಾಮೆಂಟ್ ಮಾಡ್ತಾರೆ, ಅದೇ ಸಂವಿಧಾನ ಅಂದರೆ ಮೀಸಲಾತಿ ಇದು ಕೊಡ್ತಾರೆ ಅಂತ ಹೇಳಿ. ಆದರೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ಅಂತ ಬಂದಾಗ ರಾಜ್ಯ ಏನು, ಗ್ರಾಮ ಪಂಚಾಯತ್ ಏನು ಅಂತ ಎಲ್ಲ ಹಂತವಾಗಿ ಎಲ್ಲ ವಿಚಾರದಲ್ಲೂ ಸಹ ಯಾವ ರೀತಿ ಇರಬೇಕು ಈ ದೇಶ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಚರ್ಚೆ ಮಾಡಿ, ಅವರೇನು ಖಾಲಿ ಪೋಲಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿರಲಿಲ್ಲ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಎಲ್ಲ ಪ್ರಾವಿನ್ಷಿಯಲ್ ಅಸೆಂಬ್ಲಿನಲ್ಲಿ ಆರಿಸಿ ಬಂದಂಥವ್ರನ್ನೆಲ್ಲ ಭಾಳ ವಿದ್ವಾಂಸರು, ವಿದ್ವತ್ತಿದ್ದವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಕಡೆಗೆ 1940 ಇದು ನಮ್ಮ ಸಂವಿಧಾನ ರಚನೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗುವಾಗ, ಸಂವಿಧಾನಿಕ ಸಭೆಯಲ್ಲಿ ಚರ್ಚೆ ಆಗುವಾಗ ಮಹಾತ್ಮ ಗಾಂಧಿಯವರು ಹೇಳ್ತಾರೆ ಈ ಸಂವಿಧಾನವನ್ನು ರಚನೆ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಮುಖ್ಯಸ್ಥರಾಗಿ ಅಂಬೇಡ್ಕರ್ ಅವ್ರನ್ನ ಮಾಡಬೇಕು ಅಂತೇಳಿ. ಯಾಕಂದರೆ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ವಿರುದ್ಧ ಮಾಡ್ತಾ ಇರ್ತಾರೆ. ಏನು ಕೆಲವು ವಿಚಾರಗಳಲ್ಲಿ ದಲಿತರಿಗೆ ನಮಗೆ ಸಪ್ರೇಟ್ ವೋಟಿಂಗ್ ಇದು ಬೇಕು ಅಂಥೇಳಿ, ಎಲೆಕ್ಟ್ರೇಟ್ ಬೇಕು ಅಂಥೇಳಿ. ಆಗ ಪೂನಾ ಪ್ಯಾಕ್ಟ್ ಅಂಥೇಳಿ 1932ನೇ ಇಸ್ವಿನಲ್ಲಿ ಅವನ್ನೆಲ್ಲ ಒಟ್ಟಿಗೆ ಮಾಡಿ ಹಲವಾರು ದ್ವಂದ್ವಗಳಿದ್ದನ್ನೆಲ್ಲ ಒಂದು ಮಾಡಿ ಮಹಾತ್ಮ ಗಾಂಧಿಯವರು ಭಾಳ ಕಷ್ಟ ಬಿದ್ದು ಬಟ್ ಆ್ಯಕ್ಚುಲಿ ನೀವು ಈ ಥರ ವಿಷಯ ಹೇಳಿದ್ದು ಭಾಳ ಒಳ್ಳೆಯದು ಸರ್. ಯಾಕೆಂದರೆ ಭಾಳ ಜನ ಮಹಾತ್ಮ ಗಾಂಧಿಯವರು ಮತ್ತು ಅಂಬೇಡ್ಕರ್ ನಡುವೆ ಒಂದು ವೈಷಮ್ಯ ಇತ್ತು, ಮಹಾತ್ಮ ಗಾಂಧಿಯವರು ಅಂಬೇಡ್ಕರ್ನ ಕೆಟ್ಟದಾಗಿ ನಡೆಸ್ಕೊಂಡ್ರು, ಇಲ್ಲ ಇವ್ರಿಗೆ ಅವ್ರು ಬೇರೆ ವಿಷಯ, ಈ ಥರದ್ದೆಲ್ಲ ಇಶ್ಯೂ ಇದೆ. ಸೊ ಹಾಗಾಗಿ ಈ ಥರದ ವಿಷಯಗಳನ್ನ ತಿಳಿಸ್ಕೊಡಿ ಅಂತ ಕೇಳ್ತೀವಿ. ವೈಷಮ್ಯ ಇರಲಿಲ್ಲ, ಭಿನ್ನಾಭಿಪ್ರಾಯಗಳು, ಮತಭೇದ ಇತ್ತು, ಮನಭೇದ ಎಲ್ಲೂ ಇರಲಿಲ್ಲ. ಮನಭೇದ ಇರಲಿಲ್ಲ. ಮನಭೇದ ಇದ್ದಿದ್ರೆ ಅಂಬೇಡ್ಕರ್ ಅವ್ರನ್ನ ಕರೆಸಿ ಅವ್ರ ಜೊತೆ ಕೂತ್ಕೊಂಡು ನಾವು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಮಹಾತ್ಮ ಗಾಂಧಿಯವರು ಮಾಡ್ತಾ ಇರಲಿಲ್ಲ. ಯರವಾಡ ಜೈಲಲ್ಲಿ 21 ದಿವಸಗಳ ಕಾಲ ಅದಕ್ಕೋಸ್ಕರ ಅನ್ನ ಸತ್ಯಾಗ್ರಹ ಮಾಡಿ ಭಯ ಬಿದ್ದು ಆಮೇಲೆ ಇದಕ್ಕೂ ಏನೋ ಒಂದು ಸೆಟಲ್ಮೆಂಟ್ ಆಗಬೇಕು ಅಂತೇಳಿ ಮಾಡಿದ್ರು. ಅಂಬೇಡ್ಕರ್ ಅವರು ಸಂಪೂರ್ಣವಾಗಿ ಮಹಾತ್ಮ ಗಾಂಧಿಯವರು ಒಪ್ಪಿದ್ದಾರೆ ಅಂತಲೂ ನಾನು ಹೇಳೋದಿಲ್ಲ, ಅಥವಾ ಮಹಾತ್ಮ ಗಾಂಧಿಯವರು ಅಂಬೇಡ್ಕರ್ ಅವರು ದ್ವೇಷ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ತಯಾರಿಲ್ಲ. ಯಾಕಂದರೆ ಮಹಾತ್ಮ ಗಾಂಧಿಯವರು ಕಾಲಕ್ಕೆ ಯಾವ ರೀತಿ ಬದಲಾವಣೆ ಮಾಡಬೇಕು ಮಾಡಿಕೊಂಡು ಈ ದೇಶಕ್ಕೆ ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಮಾಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಮ್ಮ ಪೀಠಿಕೆ ಇದೆ ನೋಡಿ, ಪ್ರಿಯಾಂಬಲ್, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ, ಸ್ವಲ್ಪ ವಿಸ್ತರಿಸಿ ಹೇಳಿ ಸರ್. ಅದು ಹೇಗಿದೆ ಅಂತ ಹೇಳಿದರೆ ಅದರ ಚರ್ಚೆ ಆಗುವಾಗ ವಿ ದ ಪೀಪಲ್ ಅಂತ ಯಾಕೆ ಹಾಕ್ಕೊಂಡಿದ್ದೀರಿ, ಇನ್ ದ ನೇಮ್ ಆಫ್ ಗಾಡ್ ಆ್ಯಂಡ್ ಗಾಂಧಿ ಅಂತ ಹಾಕೊಳ್ಳೋಣ ಅಂತ ಹೇಳಿ ಕೆಲವರು ಚರ್ಚೆ ಮಾಡ್ತಾರೆ.
ಅದರಲ್ಲಿ ನಮ್ಮವರೇ ಆದ ದಕ್ಷಿಣ ಕನ್ನಡದವರು ಕಾಮತ್ ಅವರು ಹೇಳ್ತಾರೆ, ವಿ ದ ಪೀಪಲ್ ಯಾಕೆ, ಇದು ಭಾರತ ದೇಶ 5,000 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು, ಧರ್ಮ ಆಧಾರಿತ ಇದ್ದಿದ್ದೆಲ್ಲ ಹೇಳಿದಾಗ ಭಾಳ ಚರ್ಚೆ ಆಗುತ್ತೆ ಅದರಲ್ಲಿ. ಆಗ ಹೇಳ್ತಾರೆ, ಆವಾಗ ಹಿರಿಯ ನಾಯಕರಾಗಿದ್ದಂಥ ಆಚಾರ್ಯ ಕೃಪಲಾನಿ ಅವರು ಎದ್ಬಿಟ್ಟು ಹೇಳ್ತಾರೆ, ನೋಡಿ ನೀವು ಹೇಳೋದು ನಿಜ, ದೇವ್ರ ಹೆಸರಲ್ಲಿ ಗಾಂಧಿ ಹೆಸರಲ್ಲಿ ಮಾಡಬೇಕು ಅಂತ. ಗಾಂಧಿ ಹೆಸರು ಕಾಮತ್ ಹೇಳೋದಿಲ್ಲ, ಇನ್ಯಾರೋ ಒಬ್ಬರು ಬಿಹಾರ ಒಬ್ಬರು ಸದಸ್ಯರು ಹೇಳ್ತಾರೆ. ಆಗ ಕಾಮತ್ರಿಗೆ ಹೇಳ್ತಾರೆ, ನೋಡಿ ಈ ದೇಶದಲ್ಲಿ ಆಸ್ತಿಕರಿದ್ದಾರೆ, ನಾಸ್ತಿಕರಿದ್ದಾರೆ, ವಿಚಾರವಂತರಿದ್ದಾರೆ, ಅಂದರೆ ಏಥಿಸ್ಟ್, ಬಿಲೀವರ್ಸ್ ಆ್ಯಂಡ್ ಅಗ್ನೋಯಿಸ್ಟ್ ಅಂತ ಹೇಳಿ 3 ಜನ ಇರುವಾಗ ನೀವು ಜೊತೆಗೆ ಬೇರೆ ಬೇರೆ ದೇವರು ಅಂದರೆ ಇಲ್ಲಿ ದೇವರು ಅಂತಂದ್ರೆ ಯಾವ ಧರ್ಮದ ದೇವರು ಅಲ್ಲ, ಎಲ್ಲ ದೇವರು ಅಂದರೆ ಎಲ್ಲ ಧರ್ಮ ಆಗೋಗುತ್ತಲ್ಲ. ಯಾವುದೇ ಧರ್ಮ ಅಂದರೆ ಆ ಧರ್ಮದ ದೇವ್ರ ಹೆಸರು ಹೇಳಬೇಕಾಗುತ್ತೆ ಅಂತ ಹೇಳಿ, ಇದು ಜನಗಳಿಗೆ ಬೇಕು. ಈಗ ನಂಬಿಕೆ ಇಲ್ದಿರೋನು ಏನು ಮಾಡಬೇಕು? ಅವನಿಗೆ ಸಂವಿಧಾನ ಬೇಡವಾ? ದೇಶದಲ್ಲಿ ಇರಬಾರ್ದಾ? ಅಥವಾ ವಿಚಾರವಂತವನು ಈ ದೇಶದಲ್ಲಿ ಇರಬಾರ್ದಾ? ಆದ್ದರಿಂದ ಈ ಎಲ್ಲ ಸರ್ವ ಜನ ಇವತ್ತೇನು ಆವಾಗಿದ್ದಿದ್ದು 33 ಕೋಟಿ, ಈಗ 140 ಕೋಟಿ ಜನಕ್ಕೂ ಸಹ ಅನ್ವಯ ಆಗ್ತಕ್ಕಂಥ ಸಂವಿಧಾನ ಬೇಕು. ಆದ್ದರಿಂದ ದೇವ್ರ ಹೆಸರು ಬೇಡ, ಜನಗಳ ಹೆಸರಲ್ಲೇ ಇರಲಿ ಅಂಥೇಳಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ಮಾಡಿ, ಅದರಲ್ಲಿ ಜಸ್ಟಿಸು, ಈಕ್ವಾಲಿಟಿ, ಫ್ರೆಟರ್ನಿಟಿ ಅಂತೆಲ್ಲ ಮಾಡಿ ಕಡೆಗೆ ಅದನ್ನು ಒಪ್ಕೊಂಡಿರೋದು. ಅದು ಭಾಳ ಸ್ವಾರಸ್ಯಕರವಾದ ಡಿಬೇಟ್ ಆಗಿದೆ. ಅದೇ ರೀತಿ ಹೇಳ್ತಾರೆ, ಕೆಲವು ರಾಜಕೀಯ ಪಕ್ಷದವ್ರು ಹೇಳ್ತಾರೆ, ಸಂವಿಧಾನವನ್ನು ಬದಲಾವಣೆ ಮಾಡಿರೋದು ಕಾಂಗ್ರೆಸ್ ಅಂತ. ಬದಲಾವಣೆಗೂ ಅದೇ ನಾನು ಆ ವಿಷಯಕ್ಕೆ ಬರ್ತಿದ್ದೆ. ನಿಮಗೆ ಇನ್ಫ್ಯಾಕ್ಟ್ ಮೊದಲನೇ ಕ್ವಶನ್ ಅದೇ ಮಾಡಿದೆ, ಸಂವಿಧಾನಕ್ಕೆ ಯಾವ ರೀತಿ ಧಕ್ಕೆ ಆಗ್ತಿದೆ, ಏನಪ್ಪ ಇದೆ ಅನ್ನಲ್ಲ. ಕರ್ನಾಟಕದ ಉತ್ತರ ಕನ್ನಡದ ಒಬ್ಬ ಸಂಸದ, ಅವಾಗ ಅವ್ರು ಮಂತ್ರಿ ಕೂಡ ಆಗಿದ್ದರು, ಮಂತ್ರಿಯಿಂದ ಸರ್ಕಾರದ ಭಾಗ ಕೂಡ ಆಗಿದ್ದರು. ಅವ್ರು ಹೇಳ್ತಾರೆ, ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ. ಇದು RSS ಒಂದು ತಂತ್ರಗಾರಿಕೆ, ಅಂದರೆ ಸೆಕೆಂಡ್ ಲೈನ್ ಲೀಡರ್ಸ್ಗಳಲ್ಲಿ ಈ ಥರದ್ದೇನೋ ಅವ್ರಿಗೆ ಬೇಕಾದ್ದನ್ನು ಹೇಳಿಸೋದು, ಚರ್ಚೆಗೆ ತರೋದು, ಒಂದು ಟೆಸ್ಟ್ ಡೋಸ್ ಕೊಟ್ಟು ನೋಡೋದು, ಬೇಕು ಅಂದರೆ ಮಾಡೋದು ಅಂತ. ಅದು ಅಲ್ಲಿಂದ ಶುರುವಾಗಿ ಈಗ ಮೊನ್ನೆವರೆಗೆ ಏನು ಬಂದಿದೆ ಅಂತಂದರೆ, RSS ಮುಖ್ಯಸ್ಥರಾದಂತಹ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ಶ್ರೀರಾಮ ಪ್ರತಿಷ್ಠಾಪನೆಯಾದ ದಿನ ಸ್ವತಂತ್ರ ಬಂತು ನಮಗೆ, ಜನವರಿ 11ನೇ ತಾರೀಕು ಅಂತ ಹೇಳ್ತಾರೆ. ಅಂದರೆ ನೋಡಿ, ಅಂದರೆ ಇಲ್ಲಿವರೆಗೂ ಆಗಿದ್ದು ಮತ್ತು ಈ ಸಂವಿಧಾನಕ್ಕೆ ಏನು ಮಹತ್ವ, ಇವರೆಲ್ಲ ಯಾವ ಸಂದೇಶ ಕೊಡೋಕೆ ಹೋಗ್ತಿದ್ದಾರೆ ಅಂತ ಕಾರಣ ಇದೆ. ಮೋಹನ್ ಭಾಗವತ್ರವರು ಅವರ ಅನಿಸಿಕೆಗಳು ನೀಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಸ್ವತಂತ್ರ ಹೋರಾಟದಲ್ಲಿ ಅವರ ಭಾವನೆಗಳು ಅದೇ ಇತ್ತು. ಅವರು ಬ್ರಿಟಿಷರ ವಿರುದ್ಧ ಇರಲಿಲ್ಲ. ಸಂಘ ಪರಿವಾರದವರು, ಹಿಂದೂ ಮಹಾಸಭಾದವರು ಅಥವಾ RSS ಅವರು ಬ್ರಿಟಿಷರ ವಿರುದ್ಧ ಇರಲಿಲ್ಲ. ಅವ್ರಿಗೆ ಬೇಕಾಗಿದ್ದು ಹಿಂದೂ ರಾಷ್ಟ್ರವನ್ನು ಸ್ಥಾಪನೆ ಮಾಡಬೇಕು. ಗುರು ಗೋಲ್ವರ್ಕರ್ ಅವರು ಕೂಡ ಅದನ್ನೇ ಭಾಳ ಹೇಳಿರ್ತಕ್ಕಂಥದ್ದು. ಹೆಡ್ಗೆವಾರ್ ಅವರು ಆ ಥರ ಹೇಳಿಲ್ಲ. ಗುರು ಗೋಲ್ವರ್ಕರ್ ಬಂದ ಮೇಲೆ ನಮ್ಮದೇ ಆದ ಹಿಂದೂ ರಾಷ್ಟ್ರ ಆಗಬೇಕು, ಸಾವರ್ಕರ್ ಅವರು ಸೇರಿ ಹಿಂದೂ ರಾಷ್ಟ್ರ ಬೇಕು ಅನ್ನೋ ಮಟ್ಟದಲ್ಲಿ ಬ್ರಿಟಿಷರ ಜೊತೆ ಅವ್ರದ್ದು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ, ಅವ್ರ ವಿರುದ್ಧ ಹೋರಾಟ ಇಲ್ಲ. ಬ್ರಿಟಿಷರಿಗೆ ಏನು ಹೇಳಿದ್ರೆ ಅದನ್ನು ಮಾಡಿಕೊಂಡೇ ಬಂದಿದ್ದಾರೆ. 2ನೇ ಮಹಾಯುದ್ಧದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕೇಳದೆ ಬ್ರಿಟಿಷರು ಅವರ ಸೈನಿಕ ದಳಕ್ಕೆ ಭಾರತೀಯರನ್ನ ಅವರು ನೇಮಕ ಮಾಡಿದಾಗ ಅದಕ್ಕೆ ಪ್ರೊಟೆಸ್ಟ್ ಮಾಡಿ ಬಹಿಷ್ಕಾರ ಹಾಕಿ, ಪ್ರಾವಿನ್ಷಿಯಲ್ ಕಮಿಟಿ ಮೆಂಬರ್ಸ್ ಇರ್ತಾರೆ, ಎಲ್ಲರೂ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ಆಗ ಸಾವರ್ಕರ್ ಅವರೆಲ್ಲ ಬ್ರಿಟಿಷ್ ಆರ್ಮಿಗೆ ಜನಗಳನ್ನ ನೇಮಕ ಮಾಡಿಕೊಂಡು ಮಾಡ್ತಾರೆ. ಇವೆಲ್ಲ ಬ್ರಿಟಿಷರ ಜೊತೆ ಇದ್ದಿದ್ದು ಇತಿಹಾಸದಲ್ಲಿ ಇರ್ತಕ್ಕಂಥದ್ದು, ಯಾರೂ ಅದನ್ನು ಅಲ್ಲಿಗೆಳ್ಲಿಕ್ಕೆ ಆಗೋದಿಲ್ಲ. ಆದರೆ ಆ ಸಂದರ್ಭದಲ್ಲೂ ಸಹ 1949ನೇ ಇಸ್ವಿನಲ್ಲಿ ನಾವು ಸಂವಿಧಾನವನ್ನು ಒಪ್ಕೊಂಡಾಗ ಗೋಲ್ವರ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಈ ಸಂವಿಧಾನದಲ್ಲಿ ಯಾವುದೇ ರೀತಿಯ ಇದರಲ್ಲಿ ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ, ಭಾರತೀಯತೆ ಅನ್ನೋದಿಲ್ಲ ಅಂತ. ಇದರಲ್ಲಿ ಭಾರತೀಯತೆ ಅನ್ನೋದಿಲ್ಲ, ಪಾಶ್ಚಿಮಾತ್ಯ ದೇಶದಿಂದ ಇರ್ತಕ್ಕಂಥ ಹಲವಾರು ವಿಚಾರಗಳನ್ನ ತೆಗೆದುಕೊಂಡು ಇದೊಂದು ಮಾಡಿದ್ದಾರೆ. ಇದು ಭಾರತದ ಸಂವಿಧಾನ ಆಗೋದಿಲ್ಲ, ಇದು ಪಾಶ್ಚಿಮಾತ್ಯ ದೇಶದ ಸಂವಿಧಾನ ಆಗುತ್ತೆ ಅಂಥೇಳಿ ಅದನ್ನು ಕಡಾಖಂಡಿತವಾಗಿ ವಿರೋಧ ಮಾಡಿರ್ತಕ್ಕಂಥದ್ದು ಗೋಲ್ವರ್ಕರ್ ಅವರು ಈಗಲೂ ಸಹ ಇದೆ. ತ್ರಿವರ್ಣ ಧ್ವಜವನ್ನು ಸಹ ಇದೇ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿ ಅದು 3 ಬಣ್ಣ ಇರಬೇಕು ಅಂತ ಹೇಳಿ ಮಾಡೋ ಸಂದರ್ಭದಲ್ಲಿ ಆರ್ಗನೈಸರ್ಸ್ RSSನ ಮುಖವಾಣಿ 1947ನೇ ಜುಲೈಯೋ ಆಗಸ್ಟಲ್ಲೋ ಬರೀತಾರೆ, ತ್ರಿವರ್ಣ ಧ್ವಜವನ್ನು ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ, ಈ 3 ಬಣ್ಣ ಅಶುಭವಾದ ಸಂಖ್ಯೆ ಈ ದೇಶದಲ್ಲಿ, ಆದ್ದರಿಂದ ಅದನ್ನು ನಾವು ತ್ರಿವರ್ಣ ಧ್ವಜವನ್ನು ಒಪ್ಕೊಳ್ಳೋದಿಲ್ಲ ಅಂಥೇಳಿ 47, 48, 50ರವರೆಗೂ ಹಾಕಿದ್ರು. 50ರಿಂದ 2002ರವರೆಗೂ ಅವ್ರು ಹಾಕಿರಲಿಲ್ಲ ರಾಷ್ಟ್ರಧ್ವಜನ ಅವ್ರ ಕಚೇರಿಗಳ ಮೇಲೆ. ಆದ್ದರಿಂದ ರಾಷ್ಟ್ರಧ್ವಜ ಮತ್ತು ಸಂವಿಧಾನದ ಬಗ್ಗೆ ಇವರು ಅಷ್ಟೊಂದು ದ್ವೇಷ ಇದ್ದಿದ್ದು ಭಾಳ ಮೊದಲಿಂದನೂ ಇರ್ತಕ್ಕಂಥದ್ದು ಈಗಲೂ ಇದೆ. ಆದರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಯಾಕೆ ಸರ್?
ಅದು ಯಾಕೆ ಅಂತ ಹೇಳಿದ್ರೆ ಹಿಂದುತ್ವಕ್ಕೂ ಹಿಂದೂ ಧರ್ಮಕ್ಕೂ ಭಾಳ ವ್ಯತ್ಯಾಸ ಇದೆ. ಸಾವರ್ಕರ್ ಅವರೇ ಅವರ ಆತ್ಮಕಥೆಯಲ್ಲೂ ಸಹ ಹೇಳಿದ್ದಾರೆ, ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದೂ ಧರ್ಮ ಅಂತಕ್ಕಂಥದ್ದು ಅದು ಹಿಂದೂ ಧರ್ಮಕ್ಕೂ ಮತ್ತು ಹಿಂದುತ್ವಕ್ಕೂ ಭಾಳ ವ್ಯತ್ಯಾಸ ಇದೆ. ಹಿಂದುತ್ವ ಅಂತಕ್ಕಂಥದ್ದು ಅದೊಂದು ರಾಜಕೀಯ ಘೋಷಣೆ, ಇದು ಒಂದು ಆಧ್ಯಾತ್ಮಿಕ ವಿಚಾರ. ಹಿಂದೂ ಧರ್ಮ ಅಂತಕ್ಕಂಥದ್ದು ಆಧ್ಯಾತ್ಮಿಕ ವಿಚಾರಕ್ಕೂ ರಾಜಕೀಯ ಘೋಷಣೆಗೂ ವ್ಯತ್ಯಾಸ ಇದೆ. ಅಂದರೆ ಇದನ್ನು ಇವ್ರು ಯಾರೂ ಒಪ್ತಾನೇ ಇಲ್ಲ. ಗೋಲ್ವರ್ಕರ್ ಅವ್ರು ಹೇಳಿದ್ದು, ಇದು ಸಾವರ್ಕರ್ ಅವ್ರು ಹೇಳಿದ್ದೇ ಒಪ್ತಾ ಇಲ್ಲ. ಆದ್ದರಿಂದ ಅವ್ರಿಗೆ ಯಾಕೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ? ಹಿಂದುತ್ವ ಅಂತ ಹೇಳಿದರೆ ಜಾತಿ ಶ್ರೇಣೀಕರಣ ಇದೆ ನೋಡಿ, ಜಾತಿ ಪದ್ಧತಿನಲ್ಲಿ ಭೇದ ಭಾವ ಇರ್ತಕ್ಕಂಥದ್ದು, ಅಂದರೆ ಪ್ಯೂರ್ ರೇಸ್ ಅಂತ ಹೇಳ್ತಾರೆ ನೋಡಿ ಇಂಗ್ಲೀಷಲ್ಲಿ. ಜಾತಿ ಪದ್ಧತಿಯಲ್ಲಿ ಮೇಲೆ ಕೆಳಗಡೆ ಇರ್ತಕ್ಕಂಥ ಭೇದ ಭಾವ ಇರಬೇಕು, ಅದನ್ನು ಅಳಿಸ್ಬಾರ್ದು, ಯಾರೂ ಸಮಾನರಲ್ಲ, ಇದರಲ್ಲಿ ಮೇಲೂ ಕೀಳು ಇರಬೇಕು ಅನ್ನೋ ಭಾವನೆ ಇರ್ತಕ್ಕಂಥದ್ದು ಹಿಂದುತ್ವ. ಅದಕ್ಕೋಸ್ಕರ ಇವರು ಸಂವಿಧಾನವನ್ನು ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಯಾಕಂದರೆ ಕೂತ್ಕೊಂಡು ತಿಂತಕ್ಕಂಥ ಕೆಲಸ. ಯಾಕಂದರೆ ಶೂದ್ರರು ದಲಿತರು ಪಾಪ ಬಹುಸಂಖ್ಯಾತರು, ಎಲ್ಲ ಕೆಲಸವನ್ನು ಅವ್ರು ಮಾಡೋದು, ದುಡಿಯೋದು ಅವರು. ಇದು ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ GST ಬಂದಿದೆ, ಅದರ ಲೆಕ್ಕ ತಗೊಳ್ಳಿ. ಕೆಳಗಡೆ ಇದ್ದಾರೆ ನೋಡಿ, ತಳ ಸಮುದಾಯದವರು 50% ಜನ ಏನು ತಳ ಸಮುದಾಯವರು ಕೆಲಸ ಮಾಡಿ GST ಕಟ್ಟೋದವರು 65%. ಮೇಲ್ ಸಮುದಾಯದವರು ಇದ್ದಾರೆ ನೋಡಿ, ಅವರು ಕಟ್ಟೋದು 12%. 65% ಕಟ್ಟೋರಿಗೆ ನೀವು ಜನಕಲ್ಯಾಣ ಮಾಡೋಕ್ಕೆ ಕಾರ್ಯಕ್ರಮಗಳು ಮಾಡಬೇಕಾ? 12% ಅವ್ರಿಗೆ ಮಾಡಬೇಕಾ? ತಳ ಸಮುದಾಯಗಳಿಗೆ 65% ಮಾಡದೇ ಇದ್ರೂ ಅಟ್ಲೀಸ್ಟ್ ಅರ್ಧ ಆದರೂ ಮಾಡಬೇಕಲ್ಲ. ಅದು ಮಾಡೋದಿಲ್ಲ. ಅದಕ್ಕೆ ಯಾಕಂದರೆ ಇವ್ರದ್ದು ಅವ್ರ ಕೈಲಿ ಗೇಣಿದಾರರು, ಜೀತದಾಳು, ಗುಲಾಮರು, ಸ್ಲೇವರಿ ಇವೆಲ್ಲ ಈ ಹಿಂದುತ್ವದಲ್ಲಿ ಬರ್ತಕ್ಕಂಥದ್ದು. ನಾವು ಗುಲಾಮರಾಗಿ ಇಟ್ಕೊಳ್ತಕ್ಕಂಥದ್ದು, ಪ್ರಾಣಿಗಳಿಗಿನ್ನ ಕಡೆಯಾಗಿ ನೋಡ್ತಾ ಇದ್ದಂಥ ಕಾಲ ಒಂದಿತ್ತು. ಅಂದರೆ ನಿಮ್ಮದು ಹಲವಾರು ವ್ಯವಸ್ಥೆಗಳಲ್ಲಿ ಇದು ಬಂದಿರತಕ್ಕಂಥದ್ದು. ಸರ್, ಈಗ ಅದೆಲ್ಲವಕ್ಕೂ ಮುಕ್ತಿ ಕೊಡೋದೇ ಸಂವಿಧಾನ. ಸಂವಿಧಾನ ಅದೆಲ್ಲಕ್ಕೂ ಮುಕ್ತಿ ಕೊಟ್ಟು ಈ ದೇಶ ಹೇಗೆ ಒಂದು ಸುಧಾರಣೆಯತ್ತ ಅಥವಾ ಒಂದು ನಿಜವಾದ ಕಲ್ಯಾಣ ರಾಷ್ಟ್ರದ ಕಡೆಗೆ ಸಾಗೋಕ್ಕೆ ಒಂದು ದಿಕ್ಸೂಚಿ ಅಥವಾ ಮಾರ್ಗಸೂಚಿ ಸಂವಿಧಾನ. ಬಟ್ ಈಗ ಅನ್ಫಾರ್ಚುನೇಟ್ಲಿ ಅದಕ್ಕೆ ಧಕ್ಕೆ ಆಗ್ತಿದೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಿದೆ. ಇತ್ತೀಚೆಗೆ ನಿಮಗೆ ಯಾವ ರೀತಿ ಧಕ್ಕೆ ಆಗ್ತಿದೆ ಅಂತ ನಮ್ಮ ವೀಕ್ಷಕರಿಗೆ ಈಗ ಅದಕ್ಕೆ ನಾನು ಸ್ವಲ್ಪ ಇತಿಹಾಸಕ್ಕೆ ಹೋಗಿದ್ದು. ಡೊಮಿನಿಕ್ ಸ್ಟೇಟ್ ಅಂದರೆ ಆಧಿಪತ್ಯ ರಾಷ್ಟ್ರ. ಇಲ್ಲಿ ಹಿಂದುತ್ವ ಅಂತ ಹೇಳಿದ್ರೆ ಆಧಿಪತ್ಯ ಆಡಳಿತ ಅವ್ರ ಕೈಲಿ ಇರ್ತದೆ. ಅದಕ್ಕೆ ಪ್ರಜಾಪ್ರಭುತ್ವ ಏನಿಲ್ಲ, ಚುನಾವಣೆ ಏನೂ ಇಲ್ಲ, ಯಾವ ಜಾತಿ ಹೆಸರು RSS ನಡೀತಿರೋದು ಹಂಗೆ. ಜಾತಿ ಹೆಸರಲ್ಲಿ ಯಾರು ಉನ್ನತ ಮಟ್ಟ ಹುಟ್ಟಿರ್ತಾನೆ, ಉತ್ತಮ ಅಧಮ ಅದೇನೋ ಇದಲ್ಲ, ಆ ಥರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇದು. ಸಂವಿಧಾನಕ್ಕೆ ಯಾವ ರೀತಿ ಧಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ಅದನ್ನು ಹದಗೆಡಿಸ್ತಾ ಇದ್ದಾರೆ. ಕೆಲವು ಸಾಂವಿಧಾನಿಕ ಸಂಸ್ಥೆಗಳಿದೆ, ಅದು ಎಲೆಕ್ಷನ್ ಕಮಿಷನ್ ಇರ್ಬೋದು, ನಿಮ್ಮ ED ಇರ್ಬೋದು, CBI, IT ಇವನ್ನೆಲ್ಲವನ್ನೂ ಸಹ ದುರುಪಯೋಗ ಪಡಿಸ್ಕೊಂಡು ಸಂಪೂರ್ಣವಾಗಿ ವ್ಯವಸ್ಥೆಯನ್ನೇ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು. ಮತ್ತು ಆ ನ್ಯಾಯಾಧೀಶರಾಗಿದ್ದಂಥ ಚಂದ್ರಚೂಡ್ ಹೇಳಿಕೆ ನೋಡಿದಾಗ, ನಾನು ದೇವರಲ್ಲಿ ಕೇಳಿಕೊಂಡು ನಾನು ಆಮೇಲೆ ನಿರ್ಣಯ ಕೊಟ್ಟಿದ್ದಂಥ, ದೇವ್ರನ್ನ ನೋಡಿ ನಿರ್ಣಯ ಕೊಡೋಕ್ಕಾಗೋದಿಲ್ಲ, ಸಂವಿಧಾನದ ಕಾನೂನು ನೋಡಿ ಕೊಡಬೇಕು. ಸಂವಿಧಾನದ ಚೌಕಟ್ಟಿನಲ್ಲಿ ಆ ಕಾನೂನು ನೋಡಿ ನೀವು ನಿರ್ಣಯ ಮಾಡಬೇಕಾಗಿತ್ತೆ ವಿನಃ ಯಾವುದೋ ಧರ್ಮಾಧಾರಿತ ಕಾನೂನುಗಳು ಅದನ್ನೇ ಹಿಂದುತ್ವ ಅಂತಕ್ಕಂಥದ್ದು. ನಾವು ಧರ್ಮಾಧಾರಿತ ಕಾನೂನು, ಧರ್ಮಾಧಾರಿತ ಕಾನೂನು ತಾಲಿಬಾನು ಅದೇ ಮಾಡೋದು ಸರ್. ಅದರಿಂದ ಇದರ ವಿರುದ್ಧವಾಗಿ ಎಲ್ಲರೂ ಸಹ ಸಮಾನರು ಅಂಥದ್ದು ಬಾಳಬೇಕಾದ್ರೆ ಸಂವಿಧಾನ ಒಂದೇ. ಯಾಕಂದರೆ ಈ ರಾಷ್ಟ್ರದ ಇತಿಹಾಸವನ್ನು ನೀವು ತೆಗೆದುಕೊಳ್ಳಿ, ಸುಮಾರು 1200 ವರ್ಷ ಮೊಘಲರು ಆಳಿದ್ದು, ಇದು ಯಾರಿಗೇನು ಧಕ್ಕೆ ಆಗಲಿಲ್ಲ. 200 ವರ್ಷ ಬ್ರಿಟಿಷರು ಆಳಿದ್ರು. ಮೊಘಲರ ಕಾಲದಲ್ಲಿ ಯಾರಿದ್ದು ಅಂದರೆ ಇವರೇ ಹಿಂದುತ್ವವಾದಿಗಳೇ ನಡೆಸ್ತಾ ಇದ್ದಿದ್ದು. ಬ್ರಿಟಿಷರ ಕಾಲದಲ್ಲಿ ಯಾಕೆ ವಿರುದ್ಧ ಹೋದರು ಅಂದರೆ, ಕೆಲವು ಸಾಮಾಜಿಕ ಸುಧಾರಣೆಗಳನ್ನ ಮಾಡಕ್ಕೆ ಬಂದರು. ಅದರಲ್ಲಿ ಯಾವುದು ನಿಮ್ಮ ದೇವದಾಸಿ, ಸತಿ, ಬಾಲ್ಯ ವಿವಾಹ ಇದ್ರ ವಿರುದ್ಧವಾಗಿ ಹೋರಾಟ ಮಾಡಿದಾಗ ಅದಕ್ಕೆ ಮುಖ್ಯವಾಗಿ ಶಿಕ್ಷಣ ಕೊಡಕ್ಕೆ ಮುಂದಾದ್ರು. ಶಿಕ್ಷಣ ಮತ್ತು ಆರೋಗ್ಯ. ಲಾರ್ಡ್ ಮೆಕಾಲೆ 1935ನೇ ಇಸ್ವಿನಲ್ಲಿ ಬಂದು ನಿಮಗೆ ಇದು ಕೊಟ್ಟಿದ್ದು ಏನು, ಒಂದು ಶಿಕ್ಷಣ ನೀತಿ ಬೇಕು ಅಂತ ಹೇಳಿ. ಇವೆಲ್ಲವೂ ಕೂಡ ಆದಾಗಲೂ ಸಹ ಇದು ಪ್ರಗತಿಪರವಾದಂಥ ಹೆಜ್ಜೆ ಇಟ್ಟಾಗ ನಮ್ಮ ಕೆಲಸ ಇರೋದಿಲ್ಲ ಅಂಥೇಳಿ ಕೆಲವು ಶಕ್ತಿಗಳು, ದುಷ್ಟಶಕ್ತಿಗಳು ಕೆಲಸ ಮಾಡಿ ಸಂವಿಧಾನ ಬೇಡ ಅಂತ ಇದೆ. ಅದಕ್ಕೆ ಒಂದೊಂದೇ ಕೀಳ್ತಕ್ಕಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಆರ್ಟಿಕಲ್ 370 ನಲ್ಲೂ ಅದರಲ್ಲಿ ಅವಕಾಶಗಳಿದೆ.
ಒಂದು ಸ್ನಾಯುತ್ಯತೆ ಬೇಕು ಅಂಥೇಳಿ ಅದಕ್ಕೆ ಇಲ್ಲ ಇವರು ವಿರುದ್ಧ ಮಾಡಿದ್ರು. ಮತ್ತು ಹೇಳ್ತಾರೆ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟು ಹೋದರು, ಕಾಂಗ್ರೆಸ್ ಅವರು ಅವಮಾನ ಮಾಡಿದ್ರು ಅಂಥೇಳಿ. ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಬಾಂಬೆ ಉತ್ತರ ರಿಸರ್ವ್ ಸೀಟಲ್ಲಿ ಸೋಲಿಸಿದ್ದು ಯಾರು? ಇದೇ ಸಾವರ್ಕರು ಮತ್ತು ಡಾಂಗೆ. ಆನಂತರ ರಾಜ್ಯಸಭಾಗೆ ತಂದಿದ್ದು ಯಾರು? ಅವ್ರದ್ದು ಒಬ್ಬರೇ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ನ ಸದಸ್ಯ ಒಬ್ಬರೇ ಇದ್ದಿದ್ದು. ಆದರೆ ನೆಹರು ಅವರು ಇದು ಮಾಡಿ ಅವ್ರನ್ನ ರಾಜ್ಯಸಭಾಗೆ ತರ್ತಾರೆ. ರಾಜ್ಯಸಭಾಗೆ ತಂದು ಮಂತ್ರಿ ಮಾಡ್ತಾರೆ. ನೆಹರು ಒಬ್ಬ ಆಧುನಿಕ ಭಾರತದ ಮೊದಲನೆಯ ಪ್ರಧಾನಮಂತ್ರಿ ನೆಹರೂರವರು. ಈ ರಾಷ್ಟ್ರವನ್ನು ಆಧುನಿಕ ಭಾರತ ಮಾಡಬೇಕು ಅಂತೇಳಿ ಅವ್ರು ಹೆಜ್ಜೆ ಇಟ್ಟಾಗ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಕೆಲವು ನ್ಯೂನ್ಯತೆಗಳನ್ನು ಸರಿ ಮಾಡಬೇಕು ಅಂತೇಳಿ ಹಿಂದೂ ಕೋಡ್ ಬಿಲ್ ತರ್ತಾರೆ. ಇಬ್ಬರು ಸಹಮತಿ ಇರುತ್ತೆ, ನೆಹರು ಅವ್ರದ್ದು ಮತ್ತು ಅಂಬೇಡ್ಕರ್ ಅವರು. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಸರಿ ಸಮಾನವಾದ ಹಕ್ಕಿರಬೇಕು, ತಂದೆ ಆಸ್ತಿನಲ್ಲಿ ಹೆಣ್ಣು ಮಕ್ಕಳಿಗೂ ಸಹ ಪಾಲಿದೆ ಅಂದಾಗ ಅದಕ್ಕೆ ವಿರುದ್ಧವಾಗಿ ಇಡೀ RSS ಅವರು, ಹಿಂದೂ ಮಹಾಸಭಾದವರು ಸಂವಿಧಾನವನ್ನು ಸುಡ್ತಾರೆ, ಪಾರ್ಲಿಮೆಂಟನ್ನು ಗೆರವ್ ಮಾಡ್ತಾರೆ, ರಾಮಲೀಲಾ ಮೈದಾನದಲ್ಲಿ ಮೀಟಿಂಗ್ ಮಾಡಿ ಸಂವಿಧಾನವನ್ನು ಸುಡ್ತಾರೆ ಹಿಂದೂ ಕೋಡ್ ಬಿಲ್ ತಂದ ಸಂದರ್ಭದಲ್ಲಿ. ಆದ್ದರಿಂದ ಅದು ನೆಹರು ಅವ್ರ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ದಲ್ಲ, ಕೋಪ ಮಾಡ್ಕೊಂಡು ಹೋಗಿದ್ದೆ ಸಂಘ ಪರಿವಾರದವ್ರ ಮೇಲೆ ಕೋಪ ಮಾಡಿ ಹಿಂದೂ ಬಿಲ್ ಕೋಡ್ ತರಕ್ಕೆ ಬಿಟ್ಟಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಬೇಸರ ಮಾಡಿ. ಆದ್ದರಿಂದ ನಮ್ಮಲ್ಲಿ ಮನಭೇದ ಇರಲಿಲ್ಲ, ಮತಭೇದನೂ ಕೆಲವು ಸಂದರ್ಭ ಇತ್ತು. ಅದಕ್ಕೆ ನಾವು ಸ್ಮೂತಾಗಿ ಹೋಗ್ಬೇಕು ಅಂತ ಮಾಡಿದ್ವಿ. ಇದೇ ಪಾಕಿಸ್ತಾನ ರೆಸಲ್ಯೂಷನ್ ಮಾಡಿದ್ಯಾರು? ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಇದ್ದರು. ಆರ್ಟಿಕಲ್ 370 ಮಾಡುವಾಗ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಸಹ ಇದ್ದರು. ಆವಾಗ ಅದನ್ನು ಒಪ್ಕೊಂಡ್ರೆ ಈಚೆ ಬಂದದನ್ನು ಒಪ್ತಾ ಇರಲಿಲ್ಲ. ಸೊ ಇವೆಲ್ಲ ದ್ವಂದ್ವ ನೀತಿಗಳು ಭಾರತೀಯ ಜನತಾ ಪಾರ್ಟಿ ಅವರ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನೋಡಿದಾಗ ಇವರಿಗೆ ಸಂವಿಧಾನದಿಂದ ಇವರು ಏನು ಎಲ್ಲ ಕೇಂದ್ರೀಕೃತ ಮಾಡ್ಕೊಂಡಿದ್ದರು. ಈಗ ಹೇಳ್ತಾ ಇರ್ತಾರೆ ನೋಡಿ, 1 ನೇಷನ್ 1 ರೇಷನ್, 1 ನೇಷನ್ 1 ಎಲೆಕ್ಷನ್, 1 ಲೀಡರ್ 1 ರಿಲಿಜನ್, 1 ಫ್ಲ್ಯಾಗು 1 ಇದೆಲ್ಲ ಇವೆಲ್ಲ ಗೋಲ್ ವರ್ಕರ್ ಅವರು ಬಂಚ್ ಆಫ್ ಥಾಟ್ಸಲ್ಲಿ ಹೇಳಿರ್ತಕ್ಕಂಥವ್ರು. ಅವರು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ 100 ವರ್ಷ ಆಯ್ತು ಈಗ RSSಗೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲಿ ತನಕ ಅಂದರೆ ಸುಪ್ರೀಂ ಕೋರ್ಟ್ ಹೇಳಿದ್ರೇನು ಸಹ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ರಾಜಕೀಯ ನಡೀತಾ ಇದೆ. ಈಗ ಅಪರಾಧಿ ಅಂಥೇಳಿ ಕೋರ್ಟಲ್ಲಿ ತೀರ್ಮಾನ ಆದಮೇಲೆ ನೀವು ಅವ್ರಿಗೆ ಶಿಕ್ಷೆ ವಿಧಿಸಬೇಕು. ನೀವು ಯಾರ್ದೋ ಹೆಸರು ಅಪರಾಧಿ ಅಂತ ಮಾಡಿಬಿಟ್ಟು ಬುಲ್ಡೋಸರ್ ಓಡಿಸ್ಬಿಟ್ರೆ ನಿಮ್ಗೆ ಯಾರು ನಿಮ್ಮ ವಿರೋಧಿಗಳಿದ್ದಾರೆ, ವೈರಿಗಳಿದ್ದಾರೆ, ಅವ್ರ ಮೇಲೆಲ್ಲ ನೀವು ಬುಲ್ಡೋಸರ್ ಓಡಿಸಿದ್ದೀರಿ. ಇದು ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಬನಾನಾ ರಿಪಬ್ಲಿಕ್ ಅಂತಾರೆ ನೋಡಿ, ಅದರಲ್ಲೆಲ್ಲ ಇವೆಲ್ಲ ಆಗುತ್ತೆ. ಅಲ್ಲ ಸರ್, ಈಗ ನೀವೇ ಹಿಂದೆ ಒಂದ್ಸಲ ನಿಮ್ಮದೊಂದು ಸ್ಪೀಚ್ ಕೇಳಿದೆ, ಅದರಲ್ಲಿ ನೀವು ಮಾತಾಡಿದ್ರಿ ಏನಂತ ಅಂದರೆ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಆದಾಗ ನಾವು ನಮ್ಮ ಸಂವಿಧಾನವನ್ನು ಇನ್ನಷ್ಟು ಉತ್ಕೃಷ್ಟಗೊಳಿಸಲಿಕ್ಕೆ ಯೋಚನೆ ಮಾಡಬೇಕು, ಇನ್ನೊಂದಂತ ಮುಂದಕ್ಕೆ ತೊಗೊಂಡೋಗ್ಲಿಕ್ಕೆ ಯೋಚನೆ ಮಾಡಬೇಕು. ಆದರೆ ನಮ್ಮ ಏನೋ ದುರಂತ ಹೇಗಿದೆ ಅಂತಂದರೆ ಸಂವಿಧಾನದ ಸಮಸ್ಯೆ ಆಗ್ತದೆ, ಅದನ್ನು ಕಾಪಾಡ್ಕೋಬೇಕು ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ. ಸಂವಿಧಾನ ಬಂದ ನಂತರ ಈ ದೇಶದ ಅಭಿವೃದ್ಧಿ ಏನಾಗಿದೆ ಅನ್ನೋದನ್ನು ಯಾರೂ ಸಹ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ದೇಶದಲ್ಲಿ ಕೆಲವು ಶಕ್ತಿಗಳು ಮಾತ್ರ ಇತ್ತು. ಮೊದಲು ನೋಡಿ, ಧರ್ಮಾಧಾರಿತ ರಾಜಕಾರಣ ಆದಾಗ ಎಲ್ಲ ಆಸ್ತಿ ಪಾಸ್ತಿಗಳೆಲ್ಲ ಮಸೀದಿ ದೇವಸ್ಥಾನದ ಹೆಸರಲ್ಲಿತ್ತು. ರಾಜಮನೆತನ ಬಂದಾಗ ರಾಜನ ಆಸ್ಥಾನದಲ್ಲಿ ಹೋಯಿತು. ಸ್ವತಂತ್ರ ಬಂದ ಮೇಲೆ ತಾನೇ ಇದು ಸರ್ಕಾರದ್ದು ಜನಗಳದ್ದು ಆಸ್ತಿ ಅಂತ ಹೇಳಿ ಜನರ ಆಸ್ತಿಗಳನ್ನು ಸರಿಯಾಗಿ ಸಮಪಾಲಾಗಿ ಅದು ವಿಂಗಡಣೆ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಅದಕ್ಕೇನು ಬಿಟ್ಟಿಲ್ಲ. ನಾವು 75 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ವಿ ಅದನ್ನು ಸಂಭ್ರಮಿಸಬೇಕಾಗಿತ್ತು. ಆದರೆ ದುರಂತ ಸಂವಿಧಾನವನ್ನು ಕಾಪಾಡಬೇಕು ಅಂಥೇಳಿ ನಾವೆಲ್ಲ ಹೋರಾಟ ಮಾಡೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಸಂವಿಧಾನದ ಬಗ್ಗೆ ಅವ್ರು ಏನಾದರೂ ಗೌರವ ಇದ್ದಿದ್ದರೆ ಮೋಹನ್ ಭಗವತ್ರವ್ರು ನಿನ್ನೆ ಬೆಲ್ಲು ಭಾಷಣ ಮಾಡ್ತಾ ಇರಲಿಲ್ಲ. ಅಲ್ಲಿ ರಾಮಪ್ಪ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ರಾಮನ ವಿಗ್ರಹಕ್ಕೆ ಆವತ್ತೇ ಸ್ವತಂತ್ರ ಸಿಕ್ಕಿದ್ದು ಅಂತ ಹೇಳಿದ ಮೇಲೆ ಇವರು ಇದು ಸಂವಿಧಾನದ ವಿರುದ್ಧವಾಗಿ. ಆ್ಯಕ್ಚುಲಿ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ದಾರೆ, ಇದು ದೇಶದ್ರೋಹಕ್ಕೆ ಸಮ ಅಂತ. ದೇಶದ್ರೋಹದ ಕೇಸ್ ಅವ್ರ ಮೇಲೆ ಹಾಕಬೇಕು. ಯಾರು ಹಾಕೋರು ಸರ್? ಅವರೇ ರೂಲಿಂಗ್ ಸರ್ಕಾರ ಎಲ್ಲ ಅವ್ರದ್ದೇ ತಾನೇ ಇರೋದು. ಅವರೆಲ್ಲೂ FIR ಹಾಕೋದಿಲ್ಲ. ಅದೇ ಬೇರೆಯವ್ರು ಆಗಿದ್ದರೆ ಈಗ ಕೆಲವ್ರನ್ನೆಲ್ಲ ಸುಮ್ಮನೆ ಜೈಲಲ್ಲಿ ಇಟ್ಬಿಟ್ಟಿದ್ದಾರೆ 6 ವರ್ಷ 7 ವರ್ಷ. ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಇಲ್ಲ, ಬೇಲ್ ಕೊಡ್ತಾ ಇಲ್ಲ. ಬೇಲ್ ಹೀಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾನೆ ಇದೆ. ಅದನ್ನು ಜಸ್ಟಿಸ್ ಸಿಗುತ್ತೆ ಅಂತೇನಿಲ್ಲ, ಜಡ್ಜ್ಮೆಂಟ್ ಅಷ್ಟೇ. ಜಡ್ಜ್ಮೆಂಟ್ ನಾಟ್ ಜಸ್ಟಿಸ್. ಜಡ್ಜ್ಮೆಂಟ್ ಆದರೂ ಬರಬೇಕಲ್ಲ ಏನು ಅಂತ, ಅದು ಬರ್ತಾ ಇಲ್ಲ. ಜಸ್ಟಿಸ್ ಆಮೇಲೆ. ಆದ್ದರಿಂದ ಎಲ್ಲ ಕಡೆಯಲ್ಲೂ ಹಾಹಾಕಾರ ಮಾಡಿರ್ತಕ್ಕಂಥದ್ದು. ಮಹಿಳೆಯರಿಗೆ ಸುರಕ್ಷತೆ, ಮಣಿಪುರಲ್ಲಿ ಆಗಿರ್ತಕ್ಕಂಥ ವಿಚಾರಗಳು, ನಿಮ್ಮ ಎಲೆಕ್ಟ್ರೋಲ್ ಬಾಂಡ್ಸ್ ಇರ್ಬೋದು, ಅದಾನಿ ಇರ್ಬೋದು, ಇವೆಲ್ಲವನ್ನೂ ಸಹ ನಾವು ಎಲ್ಲರೂ PM ಕೇರ್ ದೊಡ್ಡ ಹಗರಣ. ಇವಿಷ್ಟೆಲ್ಲ ಆದ್ರೂ ಸಹ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದರೆ ಇವನ್ನೆಲ್ಲವೂ ಸಹ ಕೇಂದ್ರೀಕೃತ ಮಾಡಿಕೊಂಡು ದಬ್ಬಾಳಿಕೆ ಮಾಡೋ ಪ್ರಯತ್ನ ನಡೀತಾ ಇದೆ.
ಸರ್, ಈಗ ಸಂವಿಧಾನನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ಒಂದು ನಿಜ, ಒಬ್ಬ ನನ್ನಿಂದ ಆದಿಯಾಗಿ ಎಲ್ಲರ ಜವಾಬ್ದಾರಿ ಕೂಡ ಹೌದು. ನನಗನ್ಸುತ್ತೆ ತಪ್ಪಿದರೆ ನೀವು ತಿದ್ದಿ, ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಜಾಸ್ತಿ ಇದೆ ಅಂತ. ಹೌದು, ಸಂವಿಧಾನ ಪ್ರೊಟೆಕ್ಟ್ ಮಾಡೋದು. ಅದಕ್ಕೋಸ್ಕರ ನೀವು ನಿಮ್ಮ ಕಾರ್ಯಕರ್ತರ ಪಡೆಗೆ ಒಂದು ಆ ಥರದೊಂದು ಏನು ಒಂದು ಜಾಗೃತಿ ಮೂಡಿಸ್ಬೇಕಾಗತ್ತೆ. ಈಗ ನಿಮ್ಮ ನಾಯಕರಿಗೆ ಜಾಗೃತಿ ಮೂಡಿಸ್ಬೇಕಾಗತ್ತೆ. ಯಾಕೆಂದರೆ ಕಾಂಗ್ರೆಸ್ನಲ್ಲೂ ಈ ಥರದ ಸ್ಪಷ್ಟತೆ ಇಲ್ದಿರುವಂಥ ನಾಯಕರು ಕಾರ್ಯಕರ್ತರು ಭಾಳಷ್ಟಿದ್ದಾರೆ. ಸೊ ಹಂಗಾಗಿ ಕಾಂಗ್ರೆಸ್ ಪಾರ್ಟಿಯ ನಿಲುವೇನು ಮತ್ತು ಕಾರ್ಯಕ್ರಮಗಳೇನು? 7 ದಶಕಗಳ ಕಾಲ ಸ್ವಾತಂತ್ರ್ಯ ಬಂದ ನಂತರ ಹಲವಾರು ಹೆಜ್ಜೆಗಳನ್ನ ಇಟ್ಕೊಂಡು ಬಂದಿರತಕ್ಕಂಥ ಅಂಬೆಗಾಲ ಅದು ಮೊದಲನೇ ಸ್ವತಂತ್ರ ಹೋರಾಟದಲ್ಲಿ ನಿಮಗೆ ರಾಜಕೀಯ ಸ್ವತಂತ್ರ ಸಿಕ್ಕಿದೆ. ಈಗ ರಾಹುಲ್ ಗಾಂಧಿಯವರ ಹೋರಾಟ ಇದೆ ನೋಡಿ, ಇದು 2ನೇ ಸ್ವತಂತ್ರ ಹೋರಾಟ. ಅಂಬೇಡ್ಕರ್ ಅವರು ಹೇಳಿದರು, ಕೇವಲ ರಾಜಕೀಯ ಸ್ವತಂತ್ರ ಸಿಕ್ಕಿದ್ರೆ ಆಗೋದಿಲ್ಲ, ಸಾಮಾಜಿಕ ಮತ್ತು ಆರ್ಥಿಕ ಸ್ವತಂತ್ರ ಸಿಕ್ಕಿದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ ಅಂತೇಳಿ ಅದನ್ನೇ ರಾಹುಲ್ ಗಾಂಧಿಯವರು ಜಾತಿ ಗಣತಿ ಆಗಬೇಕು, ದೇಶದ ಆಸ್ತಿ ಪಾಸ್ತಿ ಜನಸಾಮಾನ್ಯರಿಗೆ ಸರಿಸಮಾನವಾಗಿ ಹಂಚಿಕೆ ಆಗಬೇಕು. ಅವನು ಯಾವನೋ ಹೇಳ್ತಾನೆ 90 ಗಂಟೆ ಕೆಲಸ ಮಾಡಬೇಕು ಅಂತ, ಇನ್ಯಾವನೋ 35 ಕೋಟಿ ರೂಪಾಯಿ GST ಇದು ಪೆನಾಲ್ಟಿ ಕಟ್ಟಬೇಕು, ಅದಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಅಂತಾನೆ. ಆದ್ದರಿಂದ ಎಲ್ರಿಗೂ ಸಹ ಸರಿ ಸಮಾನವಾದ ಹಂಚಿಕೆ ಆಗಬೇಕು ಅಂದರೆ ಈ ಸಂಪತ್ತು, ದೇಶದ ಸಂಪತ್ತು ಈಗ 58% ಸಂಪತ್ತಿದೆ ನೋಡಿ, 1% ಜನಗಳಲ್ಲಿದೆ. ಇನ್ನು 28% ಅದು 4%ಅಲ್ಲಿದೆ. ಉಳಿದವ್ರು ಏನಿದೆ, ಅವರು ದಿನನಿತ್ಯ ಕೆಲಸ ಮಾಡಿ ದುಡಿದು ಇವತ್ತು ಕೋಟ್ಯಾಂತರ ಜನ ಲ್ಯಾಂಡ್ಲೆಸ್ ಇದ್ದಾರೆ ಸರ್. ಲ್ಯಾಂಡ್ಲೆಸ್ ಬಹುಸಂಖ್ಯಾತರು ಲ್ಯಾಂಡ್ಲೆಸ್ಸೇ. ಅದರಿಂದನೇ ರಾಹುಲ್ ಗಾಂಧಿ ಅವ್ರ ತೀರ್ಮಾನ ಇದೆ ನೋಡಿ, ಅಂಬೇಡ್ಕರ್ ಅವ್ರು ಹೇಳಿರ್ತಕ್ಕಂಥ ರಾಜಕೀಯ ಸ್ವತಂತ್ರ ಆಯಿತು, ಸಾಮಾಜಿಕ ಮತ್ತು ಆರ್ಥಿಕ ಸ್ವತಂತ್ರ ಬರಬೇಕಾದ್ರೆ ಎಲ್ರಿಗೂ ಸಹ ನಾವು ಶಕ್ತಿ ನೀಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಸಂವಿಧಾನವನ್ನು ತೆಗಿಬೇಕು ಅಂತ ಇವರು ಹೋಗ್ತಾ ಇದ್ದಾರೆ. ಸರ್, ನನಗೆ ನೋಡಿ, ಈಗ ನೀವು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಜ್ಯದಲ್ಲಿ ಬಂದ ಸಿದ್ದರಾಮಯ್ಯ ಅವರು, ನೀವು ಅದು ಕಿರಿಯರು ಬಂದರೆ ಪ್ರಿಯಾಂಕ್ ಖರ್ಗೆ ಅವರು, ತುಂಬ ಜನ ಈ ಥರ ಅಂದರೆ ಮೇಲ್ಮಟ್ಟದಲ್ಲಿ ಸೈದ್ಧಾಂತಿಕ ಸ್ಪಷ್ಟತೆ ಇರುವಂಥವ್ರು ಇದ್ದೀರಿ. ಮತ್ತು ನಿಮಗೆ ಈ RSSನ BJPಯ ಅವರ ಅಜೆಂಡಾ, ಪ್ರೊಪಗಂಡಾ ಇವೆಲ್ಲದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಬಟ್ ನನ್ನ ಪ್ರಶ್ನೆ ಏನಂತಂದರೆ, 2ನೇ ಹಂತದ ನಾಯಕರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಬೇಕು. ಯಾಕೆಂದರೆ ಅಲ್ಲಿಂದ ನೆಕ್ಸ್ಟ್ ಕೆಳಗಡೆ ಹೋಗಬೇಕು, ಕಾರ್ಯಕರ್ತರಲ್ಲಿ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸಬೇಕು. ಸೊ ಅದಕ್ಕೆ ಪ್ಲಾನ್ ಅಂತ ನಾನು ಕೇಳ್ತಿರೋದು. ಈಗ ನಾವು ಕೂಡ ಕಾಂಗ್ರೆಸ್ ಪಕ್ಷ 1885ನೇ ಇಸ್ವಿನಲ್ಲಿ ಮಾಡಿದ್ರೆ ಪಿಟಿಷನ್ ಆ್ಯಂಡ್ ಪ್ರಯರ್ಸ್ ಕಮಿಟಿ ಅಂತ ಹೇಳ್ತಾ ಇದ್ರು. ಅಂದರೆ ಬ್ರಿಟಿಷರಿಗೆ, ಅದು BJPಯವರು ನಮ್ಮನ್ನು ಆವಾಗ ಟೀಕೆ ಮಾಡ್ತಾ ಇರ್ತಾರೆ, ಬ್ರಿಟಿಷರು ಮಾಡಿದ್ರು. ಹೌದು, ಪಿಟಿಷನ್ನು, ಪ್ರೇಯರು, ಪ್ರಾರ್ಥನೆ ಮತ್ತು ಒಂದು ಲೆಟ್ರ್ ಕೊಟ್ಬಿಟ್ಟು ನಮ್ಗೆ ಕೆಲಸ ಮಾಡಿಕೊಡಿ ಅಂತ. ಅದಕ್ಕೆ ಒಂದು ನಿರ್ಣಾಯಕವಾದಂಥ ಒಂದು ಹೋರಾಟ ಅಂತ ಬಂದಿದ್ದು 1905ನೇ ಇಸ್ವಿಯಿಂದ ಗೋಖಲೆ, ಬಾಲ್ ಗಂಗಾಧರ್ ತಿಲಕ್ ಅವರೆಲ್ಲ ಶುರು ಮಾಡಿಕೊಂಡು ಸಾವರ್ಕರ್ ಅವರು ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಅವ್ರು ಜೈಲಿಗೆ ಹೋದ್ಮೇಲೆ ಅದು ತಟಸ್ಥ ಆಯಿತು. ಮಹಾತ್ಮ ಗಾಂಧಿ ಅವರು ಬಂದ ಮೇಲೆ 1907ನೇ ಇಸ್ವಿಯಿಂದ ಬಂದು 1915ನೇ ಇಸ್ವಿಯಿಂದ ಸ್ವತಂತ್ರ ಹೋರಾಟ ಶುರುವಾಯಿತು. ಅಲ್ಲಿವರೆಗೂ ಅದಕ್ಕೆ ಸರಿಯಾದ ಒಂದು ದಿಕ್ಕು ದಶೆ ಇರಲಿಲ್ಲ. ಆಗ ಪಿಟಿಷನ್ ಆ್ಯಂಡ್ ಪ್ರೇಯರ್ ಕಮಿಟಿನಲ್ಲಿ 100 ಜನ ಇದ್ದರು. ಇದಿಟ್ಕೊಂಡ್ರೆ ಏನೂ ಆಗೋದಿಲ್ಲ ಅಂಥೇಳಿ ಈಗ ಮಹಾತ್ಮ ಗಾಂಧಿಯವರು ಬಂದು ರೈತರ ಜೊತೆಗೆ ಸೇರಿಕೊಂಡ್ರು. ಕಾರ್ಮಿಕರ ಫಸ್ಟು ಹೋರಾಟ ಪಶ್ಚಿಮ ಚಂಪಾರಣ್ನಲ್ಲಿ 1917ನೇ ಇಸ್ವಿನಲ್ಲಿ ಅಲ್ಲಿ ನೀಲಿ ಬೆಳೀತಾರೆ ನೋಡಿ, ಆ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಅವ್ರನ್ನೂ ಸೇರಿಸ್ಕೊಂಡ್ರು. ಆಮೇಲೆ ದಾಂಡಿ ಮಾರ್ಚು, ಉಪ್ಪಿನ ಸತ್ಯಾಗ್ರಹ, ಅದಾದಮೇಲೆ ನಾನ್ ಕೋಆಪರೇಷನ್ ಮೂಮೆಂಟು, ರೈತರನ್ನ, ಕಾರ್ಮಿಕರನ್ನ, ಮಹಿಳೆಯರನ್ನ, ದಲಿತರನ್ನ ಸೇರಿಸ್ಕೊಂಡು ಅದೊಂದು ಜನ ಆಂದೋಲನ ಮಾಡಿದ್ರು. ಇಟ್ಸ್ ಪೀಪಲ್ಸ್ ಮೂಮೆಂಟ್ ಅಂತ ಹೇಳಿ ಜನ ಆಂದೋಲನ ಮಾಡಿದಾಗ ಅದಕ್ಕೆ ಬೆಂಬಲ ಸಿಕ್ತು. ಈಗ ಭಾಳಷ್ಟು ಜನ ಹೇಳ್ತಾರೆ ನೆಹರು ಅವರು ಪ್ರಧಾನಮಂತ್ರಿ ಏನೋ ಮಾಡಿಬಿಟ್ರು ಅಂತ. ಮಹಾತ್ಮ ಗಾಂಧಿ ಜನದ್ದು ಮ್ಯಾಂಡೇಟ್ ಇದ್ದಿದ್ದು ಮಹಾತ್ಮ ಗಾಂಧಿ ಹತ್ರ, ನೆಹರು ಹತ್ರನೂ ಅಲ್ಲ, ಸರ್ದಾರ್ ಪಟೇಲ್ ಹತ್ರನೂ ಅಲ್ಲ. ಮಹಾತ್ಮ ಗಾಂಧಿ ಅವರು ಏನು ಹೇಳಿದ್ರು, ಸರ್ದಾರ್ ಪಟೇಲ್ ಅವ್ರಿಗೆ ವಯಸ್ಸಾಗಿದೆ, ಈಗಲೇ 74 ವಯಸ್ಸು, ಇಷ್ಟೊಂದು ಸಮಸ್ಯೆ ಇರೋ ಅದನ್ನು ಹ್ಯಾಂಡಲ್ ಮಾಡೋದು ಕಷ್ಟ, ನೆಹರು ಅವರು ತರುಣರಿದ್ದಾರೆ, ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕಂತ ಮಹಾತ್ಮ ಗಾಂಧಿ ಅವರು ಹೇಳಿದ್ದು. ಮಹಾತ್ಮ ಗಾಂಧಿ ಅವ್ರಿಗೆ ಹೆಂಗೆ ಹೇಳಿದ್ರು ಅಂದರೆ ಜನಗಳ ಮ್ಯಾಂಡೇಟ್ ಕೊಟ್ಟಿದ್ದವ್ರಿಗೆ, ಜನದ ಮ್ಯಾಂಡೇಟ್ ಇದ್ದು ಮಹಾತ್ಮ ಗಾಂಧಿ ಅವ್ರ ಹತ್ರ, ಇನ್ನು ಯಾರ ಕೈಲೂ ಇರಲಿಲ್ಲ. ಮಹಾತ್ಮ ಗಾಂಧಿ ಹೇಳಿದ್ದೆ ಅಂತಿಮ. ಅದನ್ನು ತಿರುಗಿಸಿ ಬರಗಿಸಿ ಹೇಳ್ತಾರೆ. ಇವರಲ್ಲಿ ಯಾರಾದ್ರು ಒಬ್ಬರು ಹೆಸರು ಹೇಳ್ಬಿಡ್ಲಿ, ಸರ್. ಈಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ್ದು ಒಂದು ಹೆಸರು ಹೇಳ್ಬಿಡ್ಲಿ, ಅವರಪ್ಪ ಇವ್ರು ಯಾರೋ ಹೋರಾಟ, ಯಾಕೆ ಸರ್ದಾರ್ ಪಟೇಲ್ನ ಯಾಕೆ ಇಟ್ಕೊಂಡು ಹೇಳಿ. ಸಾವರ್ಕರ್ನ ಯಾವತ್ತಿಂದ ಹೇಳೋಕ್ಕೆ ಶುರು ಮಾಡಿದ್ರೆ 2000ದಿಂದ.
50 ವರ್ಷ ಆದಮೇಲೆ ಹೇಳಿ ಗೋಲ್ವಲ್ಕರ್ ಮಾಡಿದ್ರು. ಅಲ್ಲ ಸರ್, ನಾನು ಅದಕ್ಕೆ ಹೇಳ್ತೀನಿ. ಈಗ ಎರಡನೇ ಸ್ವತಂತ್ರ ಸಂಗ್ರಾಮ ಇದು ನಡೀತಿದೆ, ರಾಹುಲ್ ಗಾಂಧಿಯವರು ಆರಂಭಿಸಿದ್ದಾರೆ. ಈಗ ಯಾಕೆಂದರೆ ಹೇಗೆ ನೀವು ಸಂವಿಧಾನಕ್ಕೆ ಧಕ್ಕೆ ಆಗ್ತಿದೆ ಅಂತೇಳಿ, ಇದು ನಿರ್ಣಾಯಕ ಅಂತ ತಲುಪುತ್ತಾ ಸಂವಿಧಾನವನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯಿಂದ ಆಗುತ್ತಾ, ರಾಹುಲ್ ಗಾಂಧಿಯವರಿಂದ ಆಗುತ್ತಾ? ಈಗ ನಿರ್ಣಾಯಕ ಘಟ್ಟ ತಲುಪುತ್ತೋ ಇಲ್ಲೋ ಅನ್ನೋಕ್ಕೆ ನಾನು ಜ್ಯೋತಿಷ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಜ್ಯೋತಿಷ್ಯ ಅಲ್ಲ. ನಾನು ಅಷ್ಟು ಕಮಿಟ್ಮೆಂಟ್ ಇಟ್ಕೊಂಡು ಕಾಂಗ್ರೆಸ್ ಕೆಲಸ ಮಾಡಿದ್ರೆ, ರಾಜಕೀಯ ಕಾರ್ಯಕರ್ತ ಆಗಿರೋದ್ರಿಂದ ಹೇಳ್ತೀನಿ, ರಾಷ್ಟ್ರ 75 ವರ್ಷ ಆದ ನಂತರ ಒಂದು ಕವಲು ದಾರಿಯಲ್ಲಿ ನಿಂತಿದೆ. ಕವಲು ದಾರಿ ಏನು ಅಂತಂದರೆ, ಒಂದು ಕಡೆ ಮಹಾತ್ಮ ಗಾಂಧಿಯವರ ಸತ್ಯ ಮತ್ತು ಅಹಿಂಸೆ ಮತ್ತು ಗ್ರಾಮೋದ್ಯೋಗ ಮಾಡ್ತಕ್ಕಂಥದ್ದು, ಸರ್ವೋದಯ ಅಂತ ಮಾಡ್ತಕ್ಕಂಥದ್ದು, ಮಹಾತ್ಮ ಗಾಂಧಿಯವರ ಸಿದ್ಧಾಂತವನ್ನು ಸರ್ವಧರ್ಮ ಸಮಭಾವ, ಅದರಲ್ಲಿ ನಾವು 75 ವರ್ಷ ನಡ್ಕೊಂಬಂದಿದ್ದೀವಿ. ಈಗ ಹೊಸದಾಗಿ ಬಂದಿರತಕ್ಕಂಥದ್ದು ಇದೇ ಮಹಾತ್ಮ ಗಾಂಧಿಯವ್ರನ್ನ ಕೊಲೆ ಮಾಡಿರೋದಲ್ಲ, ಅವರ ಸಿದ್ಧಾಂತವನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಮಹಾತ್ಮ ಗಾಂಧಿಯವರು ಮಾತ್ರ ಕೊಲೆ ಮಾಡಿದ್ರು. ಮಹಾತ್ಮ ಗಾಂಧಿಯವರು ಕೊಲೆ ಮಾಡಿದವರ ಸಿದ್ಧಾಂತ ಬೇಕಾ, ಮಹಾತ್ಮ ಗಾಂಧಿಯವ್ರ ಸಿದ್ಧಾಂತ ಬೇಕಾ ಅನ್ನೋ ಕವಲ್ದಾರಿನಲ್ಲಿ ನಿಂತಿದ್ದೀವಿ. ಆ ಜನಗಳನ್ನ ನಾವು ಸರಿಯಾದ ದಾರಿನಲ್ಲಿ ಕರ್ಕೊಂಡು ಹೋಗಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಆ ಶಕ್ತಿ ಇದೆ, ಕರ್ಕೊಂಡು ಹೋಗುತ್ತೆ ಅನ್ನೋ ಧೈರ್ಯ ನನಗೂ ಇದೆ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಭಾಳ ಸವಿವರವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ವೀಕ್ಷಕರೇ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಸಂವಿಧಾನದ ಬಗ್ಗೆ ಅದು ಹೇಗೆ ಹುಟ್ಟಿತು, ಅದರಿಂದ ಏನೇನೆಲ್ಲ ಪ್ರೋಸೆಸ್ ಆಯಿತು, ಮತ್ತು ನಂತರದಲ್ಲಿ ಏನು ಬೆಳವಣಿಗೆಗಳಾದವು, ಮತ್ತು ಇತ್ತೀಚೆಗೆ ನಡೀತಿರುವಂಥ ಬೆಳವಣಿಗೆಗಳ ಬಗ್ಗೆ ಬಿ ಕೆ ಹರಿಪ್ರಸಾದ್ ಅವರು ಭಾಳ ಸಮಗ್ರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಮತ್ತೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ, ಒಂದೇ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.